ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಓಲೆಗಾಸ್ ಕನ್ನಡ. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ಪುರಿ ಮಾಡಲು ಏನೇನು ಹಾಕಬೇಕು, ಯಾವುದು ಹಾಕಿದೆ ಈ ಟೈಪಲ್ಲಿ ಉಬ್ಬಿ ಬರ್ತಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಕೊನೆ ತನಕ ನೋಡಿ. ಯಾಕಪ್ಪ ಅಂತೇಳಿದರೆ ಮಿಡ್ಲಲ್ಲಿ ನಾನು ಇದಕ್ಕೆ ಏನು ಹಾಕುವುದು ಅಂತಂದು ಸಹ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಒಂದು ಕೂಡ ವೇಸ್ಟ್ ಆಗೋದಿಲ್ಲ, ಎಲ್ಲವೂ ಕೂಡ ನಿಮಗೆ ಈ ಟೈಪಲ್ಲಿ ಉಬ್ಬಿ ಬರ್ತವೆ. ನೋಡಿ ಎಲ್ಲವೂ ಈ ಟೈಪಲ್ಲಿ ನೋಡಿ, ನಾನು ಒಂದು ಕೂಡ ವೇಸ್ಟ್ ಆಗಲಿಲ್ಲ, ಎಲ್ಲ ಕೂಡ ಚೆನ್ನಾಗಿ ಉಬ್ಬಿ ಬಂದಿವೆ. ಇದು ಹೇಗೆ ಮಾಡೋದು, ಏನೆಲ್ಲ ಹಾಕಬೇಕು, ಏನು ಟಿಪ್ಸ್ ಇದೆ ಅಂತೇಳಿ ಸಹ ನಾನು ಇವಾಗ ಹೇಳ್ತೇನೆ. ನೋಡಿ, ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ. ನಮಗೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟನ್ನು ನಾವು ತೊಗೋಬೇಕು. ಅದನ್ನು ಕ್ಲೀನಾಗಿ ನಾನು ಜೇಡಿ ಹಿಡಿತಾ ಇದ್ದೇನೆ. ಇವಾಗ ಮೈದಾ ಹಿಟ್ಟು ಕೂಡ ನಾನು ಜೇಡಿ ಹಿಡಿದಿಟ್ಕೊಳ್ತಾ ಇದ್ದೇನೆ. ಮುಂದೆ ನಾನು ಇದಕ್ಕೆ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಅಂತ ಹೇಳ್ಬೋದು, ಅದನ್ನು ಕೂಡ ನಾನು ಸ್ವಲ್ಪ ಹಾಕ್ತೇನೆ ಇದಕ್ಕೆ. ಅದನ್ನು ಕೂಡ ಸ್ವಲ್ಪ ಹಾಕಿ ಕೂಡ ಅದನ್ನು ಕೂಡ ನಾನು ಜೇಡಿ ಹಿಡಿತೇನೆ. ಇದಾದಮೇಲೆ ನಾನು ಇದಕ್ಕೆ ಏನೆಲ್ಲ ಹಾಕ್ತೇನೆ ಅಂತೇಳಿ ಹೇಳ್ತಾ ಹೋಗ್ತೇನೆ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ ನಿಮಗೆ. ಬನ್ನಿ ಇವಾಗ ಏನೆಲ್ಲ ಹಾಕಬೇಕಂತೇಳಿ ನಾನು ಹೇಳ್ತಾ ಹೋಗ್ತೇನೆ. ನೋಡಿ, ಇವಾಗ ಇದನ್ನು ಕ್ಲೀನಾಗಿ ನಾನು ಜೇಡಿ ಹಿಡಿದಿದ್ದೇನೆ, ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ಫಸ್ಟ್ ಬಂದುಬಿಟ್ಟು ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಹಾಲು ಹಾಕಬೇಕು. ಇದಕ್ಕೆ ಹಾಲು ಹಾಕಿದ ಮೇಲೆ ಮತ್ತು ಎಣ್ಣೆನೂ ಸಹ ನಾವು ಹಾಕಬೇಕು. ಇವೆಲ್ಲವುಗಳನ್ನು ನಾವು ಹಾಕ್ಕೋಬೇಕು, ಯಾವುದು ಕೂಡ ಸ್ಕಿಪ್ ಮಾಡಬಾರ್ದು. ಹಾಲು ಮತ್ತು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಹಾಕಿ ಇವಾಗ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ನೋಡಿ, ಇವಾಗ ಮತ್ತೆ ಮೇಲೆ ಎಷ್ಟು ಬೇಕಾದಷ್ಟು ನೀರು ಹಾಕಿ ನಾನು ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ಈ ಟೈಪಲ್ಲೆಲ್ಲ ಕಲಿಸಿದ ಮೇಲೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಯಾವಾಗಲೂ ಗಟ್ಟಿ ಆಗಬಾರ್ದು, ಒಂದು ಮಿದುವ ಸೈಜಲ್ಲಿ ಇರಬೇಕು. ಇದು ಚಪಾತಿ ಹಿಟ್ಟಿನ ಹಾಗೆ ಕೂಡ ನಾವು ಗಟ್ಟಿ ನಾದಬಾರ್ದು, ಇದು ಯಾವಾಗಲೂ ಮಿದುವಾಗಿ ಇಡಬೇಕು. ಇದು ನೋಡಿ, ನಾನು ಈ ಟೈಪಲ್ಲಿ ನಾದಿ ಇಟ್ಕೊಂಡಿದ್ದೇನೆ. ಇದನ್ನು ಇವಾಗ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ಒಂದು ಕಮ್ಮಿ ಅಂತ ಹೇಳಿದರೆ 15 ನಿಮಿಷ ನಾವು ಪ್ಲೇಟ್ ಮುಚ್ಚಿ ಇಡಬೇಕು, ನೆನೆಯಲ್ಲಿ ಬಿಡಬೇಕು. ಇಲ್ಲ ಟೈಮ್ ಇದೆ, ನಮಗೆ ಟೈಮ್ ಕೂಡ ಜಾಸ್ತಿ ಇದೆ ಅಂತ ಹೇಳಿದರೆ, ಇನ್ನು ಲೇಟ್ ಆಗ್ತದೆ ನಾವು ತಿಂಡಿ ತಿನ್ನೋದು ಅಂತ ಹೇಳಿದರೆ ಸ್ವಲ್ಪ 30 ನಿಮಿಷ ಕೂಡ ನಾವು ಇಡ್ಬೋದು ಇದನ್ನು. ಇದು ಎಷ್ಟು ನೆನೀತಿದೆ ಅಷ್ಟು ನಮಗೆ ಒಳ್ಳೆಯದಿದೆ, ಅಷ್ಟು ನಮಗೆ ಪುರಿ ಉಬ್ಬಿ ಬರ್ತದೆ, ಚೆನ್ನಾಗಿ ಬರ್ತದೆ. ಇದಕ್ಕೆ ನಾನಿವಾಗ ಪ್ಲೇಟ್ ಮುಚ್ಚಿ ನೆನೆಯಲ್ಲಿ ಬಿಡ್ತಾ ಇದ್ದೇನೆ. ಇದಕ್ಕೆ ಏನು ಮಾಡ್ತಾಯಿದ್ದೀನಿ ನಾನು ಜೋಡಪ್ಪ ಅಂತ ಹೇಳಿದ್ರೆ, ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದಕ್ಕೆ ನಮ್ಮ ಸೈಡೆಲ್ಲ ನಾವು ಜಾಸ್ತಿ ಇದನ್ನೇ ಮಾಡೋದು, ಮತ್ತು ಹೋಟೆಲಲ್ಲಿ ಕೂಡ ನಾವು ಇದನ್ನೇ ಮಾಡೋದು. ನೋಡಿ, ಇದಕ್ಕೆ ನಾನು ಇವಾಗ ಅಥವಾ ಈರುಳ್ಳಿಯನ್ನು ಹೆಚ್ಕೊಂಡಿದ್ದೇನೆ ನಾನು, ಮತ್ತು ಮೆಣಸಿಕಾಯಿ ಕೂಡ ನಾನು ಹೆಚ್ಕೊಂಡಿದ್ದೇನೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಮತ್ತು ಒಂದು ಟೊಮೆಟೊ ಹಣ್ಣು ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಕಟ್ ಮಾಡಿದಂಥ ಮೆಣಸಿಕಾಯಿಯನ್ನು ಕೂಡ ನಾನು ಹಾಕಿ ಫ್ರೈ ಮಾಡ್ತಾಯಿದ್ದೇನೆ. ಮತ್ತು ಇದಕ್ಕೆ ಅರಿಶಿನ ಹುಡಿಯನ್ನು ಕೂಡ ನಾನು ಹಾಕ್ತಾಯಿದ್ದೇನೆ, ಒಂದು ಸ್ಪೂನಷ್ಟು. ಮತ್ತು ಇದಕ್ಕೆ ನೆನೆಸಿಟ್ಟಂಥ ಹುಣಸೆ ಹಣ್ಣನ್ನು ಕೂಡ ನಾನು ಹಾಕ್ತಾಯಿದ್ದೇನೆ ಹುಳಿಗೆ. ಇದಕ್ಕೆ ತುಂಬ ಟೇಸ್ಟ್ ಆಗ್ತದೆ ಇದು. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಸಹ ಉಪ್ಪನ್ನು ಹಾಕಿ ನಾನು ಪ್ಲೇಟ್ ಮುಚ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಕುದಿಯಲು ಬಿಡಬೇಕು. ಮತ್ತು ಕುದಿ ಬಂದಮೇಲೆ ಇದಕ್ಕೆ ಮೇಲೆ ನಾನು ಪುಟಾಣಿ ಹಿಟ್ಟನ್ನು ಸಹ ನಾನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಪುಟಾಣಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ನಮಗೆ ಸ್ವಲ್ಪ ಗಟ್ಟಿ ಬೇಕಂದರೆ ಜಾಸ್ತಿ ಹಾಕಬೇಕು. ಸ್ವಲ್ಪ ತಿಳುವಲ್ಲಿ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ಪುಟಾಣಿ ಹಿಟ್ಟನ್ನು. ತುಂಬ ಟೇಸ್ಟಾಗಿ ಬರ್ತದೆ ಇದು. ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ಸ್ವಲ್ಪ ನಾನು ಕುದಿಯಲು ಬಿಡ್ತೇನೆ. ಇವಾಗ ಅದನ್ನು ನೆನೆಸಿಟ್ಟಂಥ ಹಿಟ್ಟು ನೋಡೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತೇಳಿ. ಇವಾಗ ಇದನ್ನು ಇನ್ನೊಮ್ಮೆ ಸಹ ನಾನು ಚೆನ್ನಾಗಿ ನಾದ್ಕೊತೇನೆ. ಇದನ್ನು ಇನ್ನೂ ಸಹ ಮಿದುವಾಗಿ ಬರ್ತದೆ ಇದು. ನೋಡಿ, ಈ ಟೈಪಲ್ಲಿ ನಾನು ಚೆನ್ನಾಗಿ ನಾದ್ಕೊತೇನೆ. ಸ್ವಲ್ಪ ನೆನೆಸಿಟ್ಟ ಮೇಲೆ ಹೀಗೆ ನಾವು ಸ್ವಲ್ಪ ಮಾಡಬೇಕಾಗುತ್ತೆ. ಹೀಗೆ ಸ್ವಲ್ಪ ಮಾಡಿದ್ರೆ ಇನ್ನೂ ಕೂಡ ಸ್ವಲ್ಪ ಹಿಟ್ಟು ಚೆನ್ನಾಗಿ ಬರ್ತದೆ ಇದು ಮಾಡಲಿಕ್ಕೆ. ನಾನಿವಾಗ ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೇನೆ. ತೊಗೊಂಡು ಈ ಟೈಪಲ್ಲಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಸಣ್ಣ ಸೈಜಲ್ಲಿ ನಾನು ಉಳ್ಳೆ ತೊಗೊತಾ ಇದ್ದೇನೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ತೊಗೊಳ್ಳಿ. ನಾನು ಈ ಸೈಜಲ್ಲಿ ಮಾಡ್ತಾಯಿದ್ದೇನೆ.
ನೋಡಿ ಈಗ ಎಲ್ಲವನ್ನು ಇದೇ ಸೈಜಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಇದಕ್ಕೆ ಚಟ್ನಿ ಸಹ ಮಾಡ್ಬೋದು, ದೋಸೆಗೆ ಪಡ್ಡಿಗೆ ಎಲ್ಲ ಮಾಡ್ತೀವಲ್ಲ ಆ ಟೈಪಲ್ಲಿ ಚಟ್ನಿ ಸಹ ಮಾಡ್ಬೋದು. ಬಟ್ ನಾವು ಜಾಸ್ತಿ ಮಾಡೋದು ಈ ಟೈಪಲ್ಲಿ. ನೋಡಿ ಇದು ಕುದಿ ಬಂದಿದೆ, ಚೆನ್ನಾಗಿ ಕುದ್ದಿದೆ ಇದು. ನೋಡಿ ಈ ಟೈಪಲ್ಲಿ ಕಾಣ್ತದೆ. ಇಷ್ಟ ಆದರೆ ಸಾಕಾಗ್ತದೆ. ಇದಕ್ಕೆ ಇನ್ನೊಂದು ಏನಪ್ಪ ಅಂತಂದರೆ ಸ್ವೀಟ್ ಸಹ ಹಾಕ್ಬೋದು, ಸಕ್ಕರೆ ಸಹ ಹಾಕ್ಬೋದು 1 ಸ್ಪೂನು. ಇನ್ನೂ ಟೇಸ್ಟ್ ಚೆನ್ನಾಗಿ ಆಗ್ತದೆ ಇದಕ್ಕೆ ಸಕ್ಕರೆ ಹಾಕಿದರೆ. ನಾನು ಕೂಡ ಹಾಕಿದ್ದೇನೆ 1 ಸ್ಪೂನು. ಬನ್ನಿ ಇವಾಗ ಹೇಗೆ ಮಾಡೋದಂತೇಳಿ ನೋಡೋಣ. ಇವಾಗ ಇದನ್ನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಲಾಡ್ತಾ ಇದ್ದೇವೆ. ಅಂದರೆ ಉಳ್ಳಿ ದೊಡ್ಡ ಸೈಜ್ ಇದ್ದರೆ ದೊಡ್ಡ ಸೈಜಲ್ಲಿ ಲಾಟಬೇಕು, ಉಳ್ಳಿ ಸಣ್ಣ ಸೈಜಲ್ಲಿದ್ದರೆ ಸಣ್ಣ ಸೈಜಲ್ಲಿ ದಾಟಬೇಕು. ಆದಷ್ಟು ಸ್ವಲ್ಪ ದಪ್ಪನೇ ಇರಬೇಕು, ಯಾವಾಗಲೂ ಸ್ವಲ್ಪ ತೆಳುವಾಗಿ ಮಾಡಬಾರ್ದು. ದಪ್ಪ ಇದ್ದಷ್ಟು ಎಣ್ಣೆಯಲ್ಲಿ ಹಾಕಿದಾಗ ಉಬ್ಬಿ ಬರ್ತದೆ. ನೋಡಿ ನಾನೀಗ ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೆ. ಇವಾಗ ಸೈಡಲ್ಲಿ ಎಣ್ಣೆ ಕೂಡ ನಾನು ಕಾಯಲಿಕ್ಕೆ ಇಟ್ಟಿದ್ದೆ. ನೋಡಿ ಇವಾಗ ಎಷ್ಟು ಚಂದದಲ್ಲಿ ಉಬ್ಬಿ ಬರ್ತದೆ ಅಂತೇಳಿ. ನೋಡಿ ಇವಾಗ ಚೆನ್ನಾಗಿ ಇದು ಉಬ್ಬಿ ಬಂದಿದೆ. ಇದು ತಿನ್ನಲಿಕ್ಕೆ ಸಹ ಖುಷಿ ಆಗುವಂಥದ್ದು. ಮತ್ತು ಇದನ್ನು ಗೋಧಿ ಹಿಟ್ಟಲ್ಲಿ ಸಹ ನಾವು ಮಾಡ್ಬೋದು. ಅದನ್ನು ಮಾಡೋದು ಹೇಗೆ ಅಂತೇಳಿ ನಾನು ಒಂದು ದಿನ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೇನೆ. ನೋಡಿ ಇವಾಗ ಮತ್ತೊಂದು ಕೂಡ ನಾನು ಹಾಕ್ತಾಯಿದ್ದೇನೆ ಪುವೆಯನ್ನು. ಅದು ಕೂಡ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ ಇವಾಗ ಮತ್ತೊಂದು ಕೂಡ ನಾನು ಹಾಕ್ತೇನೆ ಮೂರನೇದಲ್ಲಿ. ಇದು ನೋಡಿ ಎಷ್ಟು ಚಂದದಲ್ಲಿ ಉಬ್ಬಿ ಬರ್ತದೆ ಅಂತೇಳಿ. ಈ ಟೈಪಲ್ಲಿ ಉಬ್ಬಿ ಬರಬೇಕು. ಹೀಗೆ ಇದನ್ನು ಫಸ್ಟು ಹಾಕಿದ ತಕ್ಷಣವೇ ಹೀಗೆ ಮಾಡಬೇಕು ಒಂದು ಎಣ್ಣೆಯಲ್ಲಿ. ಹಾಗೆ ಮಾಡಿದರೆ ಈ ಟೈಪಲ್ಲಿ ನಮಗೆ ಉಬ್ಬಿ ಬರ್ತದೆ ಚೆನ್ನಾಗಿ. ಇಲ್ಲಪ್ಪ ಅಂತ ಹೇಳಿದರೆ ಮೇಲೆಯಿಂದ ಸ್ವಲ್ಪ ಎಣ್ಣೆ ಸಹ ಹಾಕ್ಬೋದು ಅದಕ್ಕೆ, ಅದು ಮತ್ತೆ ಕೂಡ ಉಬ್ಬಿ ಚೆನ್ನಾಗಿ ಬರ್ತದೆ. ನೋಡಿ ಈ ಟೈಪಲ್ಲಿ ನಾನು ಮಾಡಿದ್ದೇನೆ, ಎಷ್ಟು ಚೆಂದ ಬಂದಿದೆ. ಎಲ್ಲವೂ ಕೂಡ ಹಾಗೆ ಆಗಿದೆ. ನೋಡಿ ಇವಾಗ ಎಲ್ಲವನ್ನು ತೋರಿಸ್ತಾ ಇದ್ದೇನೆ. ಎಲ್ಲವೂ ಕೂಡ ಉಬ್ಬಿ ಬಂದಿದೆ, ಒಂದು ಕೂಡ ಇದಾಗಲಿಲ್ಲ. ಬಟ್ ತಿಳುವಲ್ಲಿ ಮಾಡಿದರೆ ತೆಳ್ಳಗೆ ಮಾಡಿದರೆ ಅದು ಸೆಕ್ಕಿಯಾಗಿ ಬರ್ತದೆ, ಹೀಗೆ ಉಬ್ಬುವುದಿಲ್ಲ. ಆದಷ್ಟು ದಪ್ಪದಲ್ಲಿ ಮಾಡಿ ಹೀಗೆ ಮಾಡಿ ಚೆನ್ನಾಗಿ ಉಬ್ಬಿ ಬರ್ತದೆ. ವಿಡಿಯೋ ಹೇಗೆ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಎಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಸೇವ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಕಮೆಂಟ್ ಕೂಡ ಮಾಡಿ ಹೇಗಾಗಿದೆ ಅಂತೇಳಿ. ಓಕೆ ಬಾಯ್. ಮತ್ತೊಂದು ಹೊಸ ವಿಡಿಯೋಂದಿಗೆ ಸಿಗೋಣ. ಥ್ಯಾಂಕ್ ಯು.